ಅಕ್ಕಾಡನೆ ಹೇಳ್ದು ಗಾಯ್ಸ್ ಬೆಂಗಳೂರೇ ಹೇಳ್ದು ಡೈಲಿ ವ್ಲಾಗರ್ ನಮ್ಮ ಅಕ್ಕ ಬೆಂಗಳೂರಲ್ಲಿ ಸಣ್ಣಕ್ಕಿದ್ದೆ ಅಲ್ವಾ ಪ್ರಶಾಂತ? ಸಾಂಬಾರ್ ಇದ್ದಂಗಿದೆ. ಸಾಂಬಾರ್ ನೀನು ವಡೆ ನೋಡಿ ಗೈಸ್, ಜ್ವರ ಬಂದ್ಬಿಟ್ಟಿದೆ ನೋಡುವಂತೆ. ಸಾಯಿಸ್ತವನೆ. ಇಷ್ಟೊಂದು ದುಡ್ಡು ಕೊಡ್ತಾವ್ ನನ್ಗೆ. ಹಿಂಗೆ ಹಂಚ್ಬೇಕು ಗೈಸ್, ಎಲ್ಲಾರ್ಗು ಹಿಂಗೆ ಹಂಚ್ಬಿಟ್ಟು ಹೋಗ್ಬೇಕು. ಹೋಗ್ಬಿಡ್ಬೇಕಾ? ಯಾರನ್ನ ಮಿಸ್ ಮಾಡ್ಕೋತೀಯ ಸಂಜು? ಇನ್ಯಾರನ್ನ? ಮಮ್ಮಿನ, ನಿಮ್ಮ ಮಕ್ಳು ಮಮ್ಮಿನ. ಮಲ್ಗಿದ್ಯಾ ತಾನೆ, ಸುಮ್ನಿರು. ಹೊಡಿತಿದ್ನಾ ನಿದ್ದೆಲಿ? ಹೊಡಿತಿದ್ದೆ. ಮಮ್ಮಿ ನೋಡಿ ಹೆಂಗಿದ್ದಾರೆ ಇದ್ರಲ್ಲಿ. ಇಲ್ಲಿ ನೋಡ್ದಿದ ತಕ್ಷಣ ಸಮೀರ್ ಏನಾದ್ರು ಬಂದು ಅನ್ನೋ ಫೀಲ್ ಅಲ್ವೇನೋ? ಹಂಗೆ ಅನ್ಸ್ತಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನೋಡಿ ನಾನು ಎದ್ದಿದ ತಕ್ಷಣ ಜೀರಿಗೆ ನೀರು ಕುಡಿತಾ ಇದ್ದೀನಿ. ಇಟ್ಸ್ ಹೆಲ್ದಿ ಡ್ರಿಂಕ್. ನೋಡಿ ನಿಂತ್ಕೊಂಡು ಲೈಟ್ ಸರಿ ಮಾಡ್ತವ್ರೆ. ಸೊ ಏನಂದರೆ ಇವಾಗ ಸ್ಯಾಮು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಿದ್ದಾನೆ. ಸೊ ಅವನಿಗೆ ಲಗೇಜ್ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡೋಣ ಅಂತ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ದೀವಿ. ನೋಡಿ ಎಲ್ಲ ಕೂತ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾರೆ. ತೋರಿಸಿ, ಏನದು ತೋರಿಸಿ. ಅವರೆಕಾಳು, ಆಮೇಲೆ ಅದು ಇದು ಏನು ಸಾಬುದಾನಿ, ಸಾಬುದಾನಿನಾ? ಸ್ವೀಟ್ ಮಾಡ್ಕೊಳಕ್ಕೆ. ಹೆಂಗೆ ಪ್ಲಾಸ್ಟರ್ ಹಾಕ್ತಿದ್ದಾರೆ ನಾವು. ಇಡ್ಬೇಡಿ, ವೇಟ್ ಜಾಸ್ತಿ ಆಗುತ್ತೆ. ಇದೊಂದು ಇಡಿ, ಇದೊಂದು ಇಡಿ. ಆ ಬಟ್ಟೆ ಸೆಂಟ್ರಲ್ ಇಡಿ. ಗೈಸ್, ಪ್ಯಾಕಿಂಗ್ ಎಲ್ಲ ನೋಡಾದ್ಮೇಲೆ ನಾನು ಎಲ್ಲಾದರೂ ಹೋಗ್ಬೇಕು ಅನಿಸ್ತಿದೆ ಲಗೇಜ್ ಪ್ಯಾಕ್ ಮಾಡಿಕೊಂಡು. ಮಮ್ಮಿ ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ನೋಡಿ ಪ್ಯಾಂಟಲ್ಲಿ ಪರ್ಸ್ ಸಿಕ್ತು. ಪರ್ಸ್ ಎತ್ಕೊಂಡು ಯಾರ್ದಿದ್ದು ಅಂತ ಹುಡುಕ್ತಾವ್ ಸಾಯಿಲ್. ಅದು ಓಕೆ, ದುಡ್ಡು ಐತಿ ಎತ್ಕೊಂಡ್ಬಿಡೋಣ ಅಂತ ನಾನು. ಪ್ರಶಾಂತ ನೋಡಿ ಏನ್ ಮಾಡ್ತೀವಿ. ಫುಲ್ ಬಾಡಿ ಬಿಲ್ಡ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾ? ಹೇಳು. ಸಮೀರ್ ಯಾವಾಗ ನನಗೆ ನಾನು ಹಾಕೋತೀನಿ ಅಂದರೆ ಇವಾಗ ಎಷ್ಟು ಡೈಲಾಗ್ ಹೊಡೆದೆ ನೀನು. ನೋಡಿ ಗೈಸ್, ಸಮೀರ್ದು ಫೋಟೋ ಶೂಟ್ ಆಗಿಬಿಟ್ಟಿದೆ ಅಂತೆ. ಅವ್ನು ಹಾಕೋತಿಲ್ಲ, ಅದಕ್ಕೆ ಇವಾಗ ಇವ್ರು ಎತ್ಕೊಂಡು ಹಾಕೋತವ್ರೆ. ನೋಡಿ, ಏನಾದರೂ ಮಾಡ್ಕೊಳ್ಳಿ, ಸ್ವಲ್ಪ ದಿವಸ ನಿಮ್ಮದೇ ಆಟ ಅಂತ ಬಿಟ್ಬಿಟ್ಟು ಅವನು. ಎಲ್ಲಿ ತಿರ್ಗು, ದೂರ ಹೋಗು. ಏನು ಅಡ್ಜಸ್ಟ್ ಆಗುತ್ತೆ. ಇವರು ರೆಡಿ ಆಗ್ತಾ ಇರೋದ ಇಲ್ಲ ಇವ್ರು ಹೋಗ್ಬೇಕಾಗುತ್ತೆ? ಎತ್ತನ ಅಂತ ಎತ್ತುತ್ತೀನಿ, ಸರಿ ಪಾಪ ಮಾಡ್ತಾವ್ರೆ. ಎತ್ತನ ಅಂತ ಎತ್ತುತ್ತೀನಿ, ಬ್ಲಾಗ್ ಫೋನ್ ಎತ್ತಕ್ಕೆ ಬಿಡ್ತಾರ ಗೈಸ್. ಆಗ್ಲಿಂದ ರೆಕಾರ್ಡ್ ಆನ್ ಇಟ್ಕೊಂಡೆ ಕೂತವಳೆ. ನಾನು ಏನ್ ಮಾಡ್ಲಿ, ಬ್ಲಾಗ್ ಮಾಡ್ಲಾ ಬೇಡವಾ ಹೇಳು? ಮಾಡ್ಬಿಡು ಅವನೇ ಮಾಡ್ಲಿ ಗೈಸ್. ಗೈಸ್ ಎಲ್ಲ ಸೈಲೆಂಟ್ ಇದೀವಿ, ಇವ್ನು ಮಲಗಿದಾನೆ. ಅರೆ ಮಾತು ಕೇಳಿಸ್ತೈತೆ. ಹಾ, ನನ್ನ ಬಾಂಬ್ ಬಿಟ್ಟಿತ್ತು. ಇಲ್ಲ, ಏನೋ ಸೌಂಡ್ ಕೇಳಿಸ್ತಾ ಇದೆ. ಟಿವಿ ತೋರ್ಸೋಗು ಫಸ್ಟ್. ಅವ್ನು ಮಾತಾಡ್ತಾವನೆ ಗೈಸ್, ಸುಮ್ಮನೆ. ಜಾओ साइड में. ಏನು ಮಾಡುದು? ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತಿದ್ದ ಗೊತ್ತಾ, ಅವನು ಪಕ್ಕದಲ್ಲಿ ಮಲಗಿದ್ರೆ ಜೋರಾಗಿ ಕಿಟ್ಕೆಟ್ ಮಾತಲ್ಲೆಲ್ಲ ಬೈಬಿಡೋನು, ಹೊಡಿಯೋನು, ಆಮೇಲೆ ಹಿಂಗೆಲ್ಲ ಮಾಡೋನು. ಹಿಂಗೆ ತಾನೇ ಮಾಡ್ತಾ ಇದ್ದೀವಿ. ನಾನು ಮಲಗಿದ್ದೀನಲ್ವಾ, ನಾನೇನು ಮಾಡ್ತಿದ್ದೆ? ಮಲ್ಗಿದ್ಯಾ ತಾನೆ, ಸುಮ್ಮನಿರು. ಹೊಡಿತಿದ್ನಾ ನಿದ್ದೆಲಿ? ಹೊಡಿತಿದ್ದೆ. ಹೇಳ್ಬಿಟ್ಟು ಗೈಸ್, ಸಖತ್ತಾಗಿ ಬೈಯೋನು. ಅವನಿಗೆ ನಾರ್ಮಲ್ ಡೇಸಲ್ಲೆಲ್ಲ, ಬೆಳಗ್ಗೆ ಎಲ್ಲ ಎದ್ದಾಗ ಕೆಟ್ಟ ಮಾತೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಕೆಟ್ಟ ಮಾತು ಬೈಯೋನು ರಾತ್ರಿ ಮಲಗಿದ್ರೆ ಮಾತ್ರ. ಮಲಗಿರೋ ಟೈಮಲ್ಲಿ ಅದು ಹೆಂಗೆ? ಕೆಟ್ಟ ಮಾತೇ ಗೊತ್ತಿಲ್ಲ ನನಗೆ, ಮಾತಾಡೋಕ್ಕೆ ಬರಲ್ಲ ಅಂದವನು ಮಲಗಿರೋ ಟೈಮಲ್ಲಿ ಕೆಟ್ಟ ಮಾತು ಮಾತಾಡೋನು. ಹೆಂಗೆ ಅಂತ ಗೊತ್ತಿಲ್ಲ. ಮಿಸ್ ಮಾಡ್ಕೋತೀನಲ್ಲ ಬಬ್ಲು ನಿನ್ನ. ಗೈಸ್, ನಾನು ಮಿಸ್ ಮಾಡ್ಕೋತೀನಿ ಗೈಸ್ ಅವನ್ನ. ಎಲ್ಲಿ ಮಿಸ್ ಮಾಡ್ಕೋತೀಯ? ದುಡ್ಡು ಮಾಡ್ಕೋತಾನೆ ಇಲ್ದಿರೋ ಟೈಮಲ್ಲಿ. ಏನು ದುಡ್ಡು ಮಾಡ್ಕೋತೀನಿ? ಯೂಟ್ಯೂಬ್ ಅಕ್ಕಾಡನೆ ಹೇಳ್ದು ಗಾಯ್ಸ್ ಬೆಂಗಳೂರೇ ಹೇಳ್ದು ಡೈಲಿ ವ್ಲಾಗರ್ ನಮ್ಮ ಅಕ್ಕ ಬೆಂಗಳೂರಲ್ಲಿ. ಬೆಂಗಳೂರು ನಂಬರ್ 1 ಡೈಲಿ ವ್ಲಾಗರು. ಮುಗೀತು ಕತೆ. ಏನಲ್ಲ ಗೈಸ್, ಬೇರೆ ಮಾಡಕ್ ಕೆಲ್ಸನೇ ಇಲ್ವಾ? ಸಮೀರ್ ಕತೆ ಮುಗೀತು. ನನಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ವಾ ಗೈಸ್? ನೈಟ್ ಕೆಲಸ ಮಾಡ್ತೀನಿ, ಮನೇಲೂ ಕೆಲಸ ಇರುತ್ತೆ. ಇವನು ಹೇಳ್ದಂಗೆ ನಾನು ಇಲ್ಲೇ ಬಂದು ಇದು ಬಿಡ್ತೀನಾ? ಆಯ್ತು, ಓಕೆ. ನೀನು ಇವಾಗ ಅವನೇ ಹೇಳ್ದ ಹಿಂಗೆ ಆ ಕಡೆ ಈ ಕಡೆ, ಸೊ ಅದನ್ನೇ ಟ್ರೈ ಮಾಡೋಣ ಬಿಡಿ. ಮಾಡ್ತಾ, ನಮ್ಗೆ ಗೊತ್ತು.
ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಗೈಸ್ ನಾನು 5 ಮಿನಿಟ್ಸಲ್ಲಿ ರೆಡಿ ಆಗಿದ್ದೀನಿ ಗೈಸ್. 5 ಮಿನಿಟ್ಸಲ್ಲಿ ಅವಾಗಲೇ ಹೆಂಗಿದೆ ಇವಾಗ ಹೆಂಗಿದ್ದೀನಿ ನೋಡಿ. ನನ್ನ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ ಗೈಸ್. ಫುಲ್ ಲೂಸ್ ಆಗಿಬಿಟ್ಟಿದೆ, ಎಲ್ಲ ಬಟ್ಟೆಗಳು ಲೂಸ್ ಆಗಿಬಿಟ್ಟಿದೆ ಇವಾಗ. ಹಾಂ ನಿನ್ನ ಥರನೇ ಆಗ್ಬಿಟ್ಟಿದೆ ಅದನ್ನು ಒಂದು. ಆಯಿತು ನೋಡಪ್ಪ, ಕೆಲವೊಂದೆಲ್ಲ ಇಗ್ನೋರ್ ಮಾಡಬೇಕು ಗೈಸ್. ತಲೆಗೆ ಹಾಕ್ಕೋಬಾರ್ದು, ಕಿವಿಗೆ ಹಾಕ್ಕೋಬಾರ್ದು ಗೈಸ್. ಇನ್ನೊಂದು ಒಂದು ಅಪ್ಡೇಟ್, ನನ್ನ ಹಸ್ಬೆಂಡ್ ಒಂದು ಲವ್ ಸ್ಟೋರಿ. ಇದು ಫಸ್ಟ್ ಮೀಟ್ ಇಲ್ಲೇ ಆಗಿದ್ದು ಗೈಸ್. ಇಲ್ಲಿ ಅಲ್ಲಿ ಡಾಮಿನೋಸ್ ಇದೆಯಲ್ಲ, ಇಲ್ಲಿ ಫಸ್ಟ್ ಮೀಟ್. ಅಲೋ ಪ್ರಶಾಂತ, ಜ್ಞಾಪನ ಇದೆಯಾ? ಒಂಚೂರಾದ್ರೂ ಜ್ಞಾಪನ ಇದೆಯಾ? ಹೇಳು, ಯಾವ ಡ್ರೆಸ್ ಹಾಕಿದೆ ಹೇಳು ಪ್ರಶಾಂತ್. ಹೌದು ಹೇಳು, ಯಾವ ಡ್ರೆಸ್ ಹಾಕಿದೆ ಹೇಳು. ನೀನು ಮಿಲ್ಟ್ರಿದು ಹಾಕಿದೆ ಗ್ರೀನ್ ಕಲರ್, ನಾನು ಬ್ಲ್ಯಾಕ್ ಶರ್ಟ್. ಬ್ಲ್ಯಾಕ್ ಶರ್ಟ್ ಅಲ್ಲ, ಬ್ಲ್ಯಾಕ್ ಶರ್ಟ್ ಅಲ್ಲ ಪ್ರಶಾಂತ. ಎಸ್ ಗೈಸ್, ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ನಾನು ಮಿಲ್ಟ್ರಿ ಟೀ ಶರ್ಟ್ ಹಾಕೊಂಡಿದ್ದೆ, ಸಣ್ಣಕ್ಕಿದ್ದೆ ಅಲ್ವಾ ಪ್ರಶಾಂತ? ಸಾಂಬಾರ್ ಇದ್ದಂಗಿದೆ. ಸಾಂಬಾರ್. ನೀನು ವಡೆ. ಸಾಂಬಾರಲ್ಲ ಗೈಸ್, ನಾನು ತುಂಬ ಚೆನ್ನಾಗಿದ್ದೆ, ಕ್ಯೂಟ್ ಆಗಿದ್ದೆ, ಸಣ್ಣಕ್ಕಿದ್ದೆ. ಚೆನ್ನಾಗಿರುತ್ತಲ್ಲ ಸಾಂಬಾರು ಅಂತ ಅದನ್ನೇ ಹೇಳಿ. ಸಾಂಬಾರ್ ನೀನು ಹೆಂಗೆ ಹೇಳ್ದೆ ಅಂದ್ರೆ ಸರ್ಕಾಸ್ಟಿಕ್ ಆಗಿ ಹೇಳ್ದೆ, ಸಾಂಬಾರ್ ಇದ್ದಾಗಿದ್ದೆ ಅಂದ್ರೆ. ನೀನು ಇಡ್ಲಿ ಹೆಂಗಿರುತ್ತೆ ಹೇಳು? ಸಕ್ಕತ್ತಾಗಿರುತ್ತೆ. ನೀನು ಹೆಂಗಿದ್ದೆ ಹೇಳು? ಸೂಪರ್ ಆಗಿರುತ್ತೆ. ಇಡ್ಲಿ ತರ ಇದೆ. ನೀನು ಇಡ್ಲಿ ತರ, ನಾನು ಸಾಂಬಾರ್ ತರನಾ? ಅದೇ ಮಲ್ಲಿಗೆ ಇಡ್ಲಿ ಹಿಂಗ್ ಬರುತ್ತಲ್ಲ ದಪ್ಪ ದಪ್ಪ ಗುಂಡಿಗೆ. ನೀನು ಹೌದು ಗೈಸ್, ಎಷ್ಟು ದಪ್ಪ ಇದ್ರು ಗೊತ್ತಾ ಪ್ರಶಾಂತ್ ಅವಾಗ. ಫುಲ್ಲು ಇದೆಲ್ಲ ಫುಲ್ ಚಬ್ಬಿ ಅವಾಗ ಇದ್ದಿದ್ದು. ಸಂಬಳಿ ಕುಡಿಯುವ ಎಲ್ಲರಿಗೂ ಊಟ ಮಾಡಿಸ್ತಿದ್ದಾರೆ. ಅವಾಗ ಕಳ್ಸ್ಕೊತಿದ್ದಾನೆ, ಯಾಕಂದ್ರೆ ನಾನು ಇವನು ಮಾತಾಡ್ತಾ ಇದ್ದೀವಿ. ಗೈಸ್ ನನ್ನ ಸಬ್ಸ್ಕ್ರೈಬರ್ಸು ಹೇಳಬೇಕು ಇವನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ 10Kಗೆ. 10Kನ ಇವಾಗ 12Kನ 11K ಆಗೈತಾ ನೋಡಿ ಗೈಸ್. ಎಷ್ಟು ಬೇಗ ಅಷ್ಟು ಮಾಡ್ಕೊಂಡಿದ್ದಾನೆ. ಇಲ್ಲಿ ನೋಡಿ ಗೈಸ್, ಇಷ್ಟೊಂದು ದುಡ್ಡು ಕೊಡ್ತಾವ್ ನನಗೆ. ಹಿಂಗೆ ಹಂಚ್ಬೇಕು ಗೈಸ್, ಎಲ್ಲರಿಗೂ ಹಿಂಗೆ ಹಂಚ್ಬಿಟ್ಟು ಹೋಗ್ಬಿಡ್ಬೇಕಾ? ಹೋಗ್ಬೇಕು. ಎಷ್ಟು ಕೊಡ್ತಿದ್ದೀವಿ ಇವಾಗ ಹೇಳು? ಎಷ್ಟು ಬೇಕು ತಗೋ, ಫುಲ್ ಬೇಕಾ? ಸರಿ ಆಯ್ತು, ವಾಪಸ್ ಬರೋದು. ಯಾರನ್ನ ಮಿಸ್ ಮಾಡ್ಕೋತೀಯ ಸಂಜು? ಇನ್ಯಾರನ್ನ? ಮಮ್ಮಿನ. ನಿಮ್ಮ ಮಕ್ಳು ಮಮ್ಮಿನ. ಮಕ್ಕಳು ಮಮ್ಮಿ ಏನೋ ಹೇಳಿಲ್ಲ ಇವನು. ಮಮ್ಮಿನ ಮಕ್ಕಳು ಮಮ್ಮಿ ಅಂದ್ರೆ ಓ ಅಂದ್ರೆ ಅರ್ಥ ಆಗಿಲ್ಲ. ಎಷ್ಟು ಫಾರ್ವರ್ಡ್ ಅಲ್ಲಿ ಇದ್ದಾರೆ ನೋಡಿ. ಅವ್ರ ಮಕ್ಕಳವರ ಮಮ್ಮಿ, ನನ್ನ ಮಕ್ಕಳವರ ಹಬ್ಬದ ಆದ್ರೆ. ಓ ಮೈ ಗಾಡ್, ದುಬೈಲಿ ಮಕ್ಕಳು ನನಗೆ. ದುಬೈಲಿ ಆಗೋ ಮಕ್ಕಳು ಸಪ್ರೇಟಾ? ನೋಡಿ ಹೆಂಗೆಲ್ಲ ಮಾತಾಡ್ತಾ ನೋಡಿ ಇವನು. ಎಲ್ಲ ಲಗೇಜ್ ಇಲ್ಲಿದೆ. ಇವಾಗ ನಾನು ಏನು ಗೊತ್ತಾ, ಇವನು ಹೋಗೋದೆಲ್ಲ ಅವ್ನ ವ್ಲಾಗಲ್ಲೇ ಇರುತ್ತೆ. ವಾಪಸ್ ಬಿಟ್ಟು ಬಂದಮೇಲೆ ನನ್ನ ವ್ಲಾಗಲ್ಲಿ ಎಲ್ಲಾರನ್ನೂ ತೋರಿಸ್ತೀನಿ ಹೆಂಗಿರುತ್ತೆ ಫೇಸಸ್ ಎಲ್ಲ. ಅವ್ನು ಬಿಟ್ಟು ಬಂದಮೇಲೆ ಯಾರ್ಯಾರು ಏನೇನೆಲ್ಲ ಮಾತಾಡ್ತಾರೆ, ಹೆಂಗೆ ಫೀಲಿಂಗಲ್ಲಿ ಇರ್ತಾರೆ ಅಂತ ನಾನು ವ್ಲಾಗಲ್ಲಿ ತೋರಿಸೋದು. ಹಸ್ಬೆಂಡ್ ನೋಡಿ ಕಾರ್ ತರಕ್ಕೆ ಹೋಗಿದ್ದಾರೆ, ಕೊಡ್ಬೇಕಂತೆ. ಕೊಡಿಸ್ತಾಳೆ ಗೈಸ್, ನಮ್ಮ ಅಕ್ಕ ಮಾತಾಡ್ತಾ ಇದ್ದಾರೆ, ಕೊಡಿಸ್ತಾಳೆ. ಇವಾಗ ಫುಲ್ ಹೋಗ್ಬಂದ್ಬಿಡ್ತು ಗೈಸ್. ಮೊನ್ನೆ ಏನೇನೆಲ್ಲ ಮಾತಾಡ್ದ ಅದು ಕ್ಯೂಟ್ನೆಸ್ ನಿಂಗೆ. ಅದು ಏನ್ ಪ್ರಶಾಂತ ಅಂತ ಯಾಕೆ ನಕ್ಕಿದ್ ಇವಾಗ? ಯಾರೋ ನಕ್ಕಿದೆ ಇವಾಗ. ಯಾರು? ನಾನೇ ಬೋ, ನಾನೇ ನಕ್ಕಿದ್ದು. ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಹೋಗ್ಬಿಟ್ಟ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಏರ್ಪೋರ್ಟ್ ತೋರಿಸ್ತಿರೋದು ನನ್ನ ವ್ಲಾಗಲ್ಲಿ. ಎಂಟ್ರಿ ಅಷ್ಟೇ, ಒಳಗಡೆ ಇಲ್ಲ. ಆದರೂ ಹೋಗ್ಬೇಕು ಅನಿಸ್ತಿದೆ ಗೈಸ್ ನನಗೆ. ದುಬೈಗೆ ಹೋಗ್ಬೇಕು ಅನಿಸ್ತಿದೆ. ಏನು ಪ್ರಶಾಂತ ಕರ್ಕೊಂಡು ಹೋಗ್ ಪ್ರಶಾಂತ ದುಬೈಗೆ ಪ್ಲೀಸ್. ಪ್ರಶಾಂತ ಯಾಕೋ ಕರ್ಕೊಂಡ್ ಬಂದ್ರಿಲ್ಲ? ಹೋಗ್ರಾ, ಸುಮ್ಮನೆ ನಮ್ಗೆ ಬೇಜಾರು ಮಾಡ್ತೀರಾ ನೀವು. ಹೋಗಪ್ಪ. ಬಾಯ್ ಬಾಯ್ ಸೀಮಾ ಸೋನು ವ್ಲಾಗ್ಸ್ ವ್ಯೂವರ್ಸ್, ಬಾಯ್. ಇನ್ನೆಲ್ಲ ಫ್ಯಾಮಿಲಿ ವ್ಲಾಗ್ ನನ್ನ ವ್ಲಾಗಲ್ಲಿ ಬರುತ್ತೆ. ಟೆನ್ಷನ್ ಗೈಸ್ ಇಲ್ಲ, ನಾನು ಹೋದ್ರೆ ತಾನೆ ಗೈಸ್, ಹೋದ್ರೆ ಮಾಡ್ಬೋದು. ನಿತಿ ಇನ್ಮೇಲಿಂದ ಸ್ಯಾಮ್ ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ. ಎಷ್ಟು ದಿವಸ ಆದ್ರೂ ಉಡಿಸ್ಬಿಡೋಣ, ಒಂದೇ ಬಟನ್ ಉಡಿಸ್ಬಿಡೋಣ. ಜೊತೆಗೆ ಇದೆಯಲ್ಲ ದುಶ್ಮನ್ ಕಹಾ ಅಂದ್ರೆ ಸಪೋರ್ಟ್ ಮಾಡಿದ್ರೆ ನಾನು ಮಕ್ಕ ಬೆಳಿಲಿ ಚಾನಲ್ 1 ಮಿಲಿಯನ್ ಆಗಲಿ ಅಂತ. 1 ಮಿಲಿಯನ್ ಅವನಿಗಾಗ್ಲು ಫಸ್ಟ್ ಅವನಿಗೆ ಬೇಡ. ಬಾಯ್ 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 ಫಸ್ಟ್ ಅವನಿಗಾಗ್ಲಿ. ನಾನು ಹೋಗ್ತಿಲ್ಲ, ಲಗೇಜ್ ಇಲ್ಲ. ಬಾಯ್ ಸರ್, ಬಾಯ್.
ನೋಡಿ ಶ್ರವಣ್ ನೋಡಿ ಅದು. ಸಾಯಿಸ್ತವನೆ ಅವಾಗಿಂದ ಯಾಕೆ ಹಂಗಾರ್ತವನೆ ಇವನ್ಗೆ ನೀನ್ ನಂದು ನೆಮ್ಮದಿಯಾಗಿ ಹೋಗ್ತಿದ್ಯಾ ಆ? ಅವ್ನು ನೋಡಿ. ನಮ್ಮ ಮಮ್ಮಿ ನೋಡಿ ಹೇಳ್ತಿದ್ದವ. ಚೆಲ್ಗಯ್ಯ ಏನೇ ಹೇಳ ಸಂಜು ನೀನ್ ಖುಷಿಯಾಗಿ ಹೋಗ್ತಾ ಇದೆಯಲ್ಲ. ಯಾಕೆ ಮಾವ ಅಳ್ತಿರೋದು? ಹೋಗ್ರಿ ನಡೀರಿ ನಡೀರಿ ಆಯ್ತು ನಡೀರಿ ಬಾಯ್ ಬಾಯ್ ನಡೀರಿ ನಡೀರಿ. ಟ್ರಿಪ್ ಹೋದಾಗ ಆಡ್ತವ್ರೆ ಬಸ್ಸಲ್ಲಿ. ಪಾಸ್ಪೋರ್ಟ್ ಎತ್ಕೊಂತೆ ಏನು ಹೇಳಿದ್ದು? ಪಾಸ್ಪೋರ್ಟ್ ಅಲ್ಲಿ ತೋರ್ಸಕ್ಬೇಕಲ್ಲ ಟಿಕೆಟ್. ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಎಷ್ಟನೇ ಟ್ರಿಪ್ ಹೇಳಿ ಅವ್ನು ಹೋಗ್ತಿರೋದು ಇಂಟರ್ನ್ಯಾಷನಲ್ ಟ್ರಿಪ್? ಎಷ್ಟನೇದು ಹೇಳಿ? 1 ತಿಂಗಳು ಹೋಗ್ತಿರೋದು. 4 ದಿವಸ. 4 ಅಲ್ಲೇ ಇದು ದುಡ್ಕೊಂಬ. ನಮ್ಮ ಮಮ್ಮಿ ನೋಡಿ ಕೊನೆಗೂ ಅವ್ರು ಒಳಗಡೆ ಹೋಗಿ ಮತ್ತೆ ಸರ್ಚ್ ಮಾಡ್ತವ್ರು ಯಾರಾದ್ರೂ ಅಲ್ಲಿ ಕಾಣಿಸ್ತವ್ರ ಅಂತ. ನೋಡಿ ಅಲ್ಲಿಂದ ಕಾಣಿಸ್ತವ್ರ ಇಲ್ವ ಅಂತ ನೋಡ್ತವ್ರು ನಮ್ಮ ಮಮ್ಮಿ. ಆಯ್ತು ಬನ್ನಿ ಮಮ್ಮಿ, ಬನ್ನಿ ಆಯ್ತಲ್ಲ ಈಗ ಅಷ್ಟೇ ಅವರು. ಬನ್ನಿ ಬನ್ನಿ ಎಲ್ಲ ಗೈಸ್ ವಾಪಸ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗೆಲ್ಲ ಒಂಥರ ಸೈಲೆಂಟ್ ಪೀಸ್ ಆಗಿರುತ್ತೆ. ನೋ ಕಾಲು ಎಳಿಯೋದು ಟೀಸ್ ಮಾಡೋದು ಅದೆಲ್ಲ ಇರಲ್ಲ. ಯಾರ್ಯಾರೆಲ್ಲ ಹೆಂಗೆ ಮಿಸ್ ಮಾಡ್ಕೋತಾರೆ ಅಂತ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಗುತ್ತೆ. ಇವಾಗಲೇ ಏನೋ ಅನ್ಸಲ್ಲ, ಫೀಲಿಂಗಲ್ಲಿ ಇರ್ತಾರೆ. ಒಂದು 3 days ಆದಮೇಲೆ ಗೊತ್ತಾಗುತ್ತೆ ಯಾವ ಥರ ಫೀಲ್ ಮಾಡ್ಕೋತಾರೆ, ಯಾವ ಥರ ಮಿಸ್ ಮಾಡ್ಕೋತಾರೆ ಅಂತ. ಆ ಥರ ಬ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ನೋಡಿ ಸಂಜು ಅವ್ರ ಮಮ್ಮಿ ಫೋಟೋ ಅಜ್ಜಿ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನೀವು ಏರ್ಪೋರ್ಟ್ಗೆ, ಹೆಂಗೆ ಅನಿಸ್ತಿದೆ? ಖುಷಿ ಆಗ್ತಿದ್ಯಾ? ನನ್ನ ಬ್ಲಾಗಲ್ಲಿ ನೀವು ಕಾಣಿಸ್ಕೊಂಡಿಲ್ಲ ಗೈಸ್. ಇವರು ಸಂಜು ಅವ್ರ ಮಮ್ಮಿ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊತಿರೋದು. ಏನು ನಿಂದು? ಬನ್ನಿ ಆಂಟಿ. ಏನೋ ನಿನ್ ಕತೆ? ಎಲ್ಲಿಗೆ? ನಾನು ನನ್ನ ಗಂಡನ ಬಿಟ್ಟೇನಿಗೆ ಬರಲಿ. ಅವ್ರ ಜೊತೆ ಹೋಗಮ್ಮ ಹೋಗ್ಲಿ. ಇನ್ನೂ ಅಳು ಬರ್ತಿದ್ಯಾ ಮ್ಯಾಮ್ ನಿಮಗೆ? ಏನು ಪ್ರಾಬ್ಲಮ್ ಹೇಳಿ, ನಿಮ್ಮ ಪ್ರಾಬ್ಲಮ್ ಏನು ಹೇಳಿ? ಏನ್ ಪ್ರಾಬ್ಲಮ್ ಏನು? ಏನಕ್ಕೆ? ಏನಕ್ಕೆ ಬೇಜಾರಾಗಲ್ವಾ? ಆ ಸೂರ ಹೋಗ್ತಾ ಇದ್ದಾನೆ, ಏನ್ ತಿಂತಾನೋ ಹೇಗಿರ್ತಾನೋ, ಮನೇಲಿ ಇರೋ ಥರ ಇರ್ತಾನ, ಅದು ಟೆನ್ಷನ್ ಬೇರೆ ಏನಿಲ್ಲ. ಓಕೆ ಓಕೆ ಮ್ಯಾಮ್ ಆಯ್ತಾ? ಓಕೆ ಸಮಾಧಾನ ಮ್ಯಾಮ್. ಇಲ್ಲ ಅವನಿಗೆ ಗೊತ್ತಾಗುತ್ತೆ, ಅವನು ಚಿಕ್ಕವನಲ್ಲ ಇವಾಗ. ಚಿಕ್ಕವನಲ್ಲ ಅಂತ ಹೇಳಲ್ಲ, ಮಕ್ಳು ಅಲ್ಲ ಮಾಮ್. ಇಷ್ಟೊಂದು ಓಕೆ ಗೈಸ್, ಇಷ್ಟೊಂದೆಲ್ಲ ನಾನು ಎಷ್ಟೊಂದು ಸತಿ ಬಂದಾಗ ವಾಪಸ್ ಒಂದು ದಿವಸ ನಾನು ಎಷ್ಟು ದೂರದಿಂದ ಹುಷಾರ್ ಬಿಡು, ನೀನು ಟ್ಯಾಲೆಂಟ್ ಇದೀನಿ. ಏನು ಅಂದರೆ ಅವ್ನು ಟ್ಯಾಲೆಂಟೆಡ್ ಅಲ್ವಾ? ಅವನಷ್ಟು ನಾನು ಟ್ಯಾಲೆಂಟೆಡ್ ಅಲ್ಲ. ಅವನಷ್ಟು ನಾನು ಟ್ಯಾಲೆಂಟೆಡ್ ಅಲ್ಲ. ಅಲ್ಲಿ ಫೋಟೋ ಶೂಟ್. ಬಾಯ್ ನಿತಿ ಬಾಯ್. ಹುಷಾರಾಗಿ ಕರ್ಕೊಂಡೋಗ ಆಂಟಿಗೆ. ಮಮ್ಮಿ ನೋಡಿ ಹೆಂಗಿದ್ದಾರೆ ಇದರಲ್ಲಿ ಗೈಸ್. ನಮ್ಮ ಡ್ಯಾಡಿ ಎಲ್ಲರೂ ಏನದು ಇದನ್ನೆಲ್ಲ ತಿಂತವ್ರೆ. ಮಮ್ಮಿ ಏನು ಕಾನ್ಫಿಡೆಂಟ್ ಡಯಟ್ ಮಾಡ್ತಿಲ್ವಾ ಅಂತ ಸಾಯಿಲ್ ಕೇಳಿದ್ರು ಅಲ್ವಾ ಸಾಯಿಲ್? ಅದಕ್ಕೆ ಡಯಟ್ ಮಾಡ್ತಿದ್ದೀನಲ್ಲ, ಕಾನ್ಫಿಡೆಂಟ್ ಡಯಟ್ ಮಾಡ್ತಿದ್ದೀನಲ್ಲ. ಅದು ಒಂದು ಪಾನಿಪುರಿ ತಿಂತವ್ರಲ್ಲ, ಅದು ಒಂದು ಪಾನಿಪುರಿ ತಿಂತಾರಲ್ಲ. ಇದು ಡಯಟ್ ಹೇಳಿರಿ ಆಂಟಿ, ಸ್ಟ್ರಿಕ್ಟ್ ಡಯಟ್ ಎಲ್ಲ ಇದೀನಿ. ನಾನು ಏನು ತಿಂದೆ ಬೆಳಗ್ಗೆ ಅಷ್ಟು ಅನ್ನ ತಿಂದೆ, ಒಂದು ಮೊಟ್ಟೆ ತಿಂದೆ. ನಡಿ ಡಯಟ್ ಇನ್ನೂ ಶುರು ಮಾಡಿಲ್ಲ. ಸೈಕಲ್ ಎತ್ಕೊಂಡು ಓಡಿಸಿ ಪಪ್ಪ ಅಲ್ಲಿ ಡೈಲಿ. ಅಲ್ಲಿಂದ ಮನೆಗೆ ವಾಪಸ್ ಬಂದಿದ್ದೀವಿ, ಎಲ್ಲ ಇಳಿತಿದ್ದೀವಿ. ಏನೋ ನೀತಿ, ಏನ್ ಸಮಾಚಾರ? ಯಾಕೋ ಏ ಕೈ ಎತ್ತೋ ಗೈಸ್. ಏನೋ ನಮ್ಮ ನೀತಿ ಏನೋ ನೋಡಿ, ಚಿಕ್ಸ್ ಇದೆಲ್ಲ ಕಮ್ಮಿ ಆಗಿದೆ, ಕ್ಯೂಟ್ ಆಗಿದ್ದಾರೆ. ನಿಜವಾಗ್ಲೂ ಫಸ್ಟ್ ಹೆಂಗಿದ್ದೆ, ಊದ್ಕೊಂಡ್ಬಿಟ್ಟಿದೆ, ಇವಾಗ ಫುಲ್ಲು ಊದ್ಕೊಂಡ್ಬಿಟ್ಟಿದ್ದೆ, ಕ್ಯೂಟ್ ಆಗಿದೆ. ಟ್ರಸ್ಟ್ ಮೀ. ಹೌದಾ? ಕಲರ್ ಬರ್ತಿದೆ. ಜನ ಹೇಳ್ಬೋದು ಇಲ್ಲ ಅಂತ, ಬಟ್ ಡೈರೆಕ್ಟ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಕಲರ್ ಬಂದು. ಓಕೆ ನೋಡುವ. ನಿಂಗೂ ಡಯಟ್ ಬೇಕಾ? ಡಯಟ್ ಪ್ಲಾನ್ ಬೇಕಾ? ನಾನು ಟ್ರೈನಿಂಗ್ ಇದರಲ್ಲಿ ಇದ್ದೀನಿ. ಆನ್ ಟ್ರೈನಿಂಗ್. ಶ್ರವಣ್ ಬ್ರೋ ಟ್ರೈನ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಹೆಸರೇ ರೆಫರ್ ಮಾಡೋದು. ಏಪ್ರಿಲಿಂದ ಫುಲ್ ಬರುತ್ತೆ. ಏಪ್ರಿಲಿಂದ ಫುಲ್ ಬರುತ್ತೆ. ನೆಕ್ಸ್ಟ್ ಏಪ್ರಿಲ್ ಏನ್ ಬರುತ್ತೋ ಎತ್ಲಾ ಆಲ್ರೆಡಿ ನೋಡೋದು ಬಿಡು. ಸ್ಯಾಮ್ಲಾಗಲ್ಲಿ ನೋಡೋ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಕಣ ನಾನು. ನಿನ್ನ ಸಮೀರ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತೊಗೊಂಡು
ಜಾಸ್ತಿ ನಿಶಾ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟ ನಿಮ್ಗೆ. ನನ್ನಲ್ಲ ನನ್ನ ಪಾಪ ಇವ್ರ ತಂಗಿ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟಿದ್ದಾಳೆ ಗೈಸ್ ನನ್ನ ನೋಡಿ. ABC ಜ್ಯೂಸ್ ಅದೇನು ABC ಎಲ್ಲ ರೆಡಿ ಮಾಡ್ಕೊಂಡು ಪಾಪ ಸೋನು ಅಕ್ಕ ಅನ್ಕೊಂಡು ಫುಲ್ ಡಯಟ್ ಮಾಡ್ತಾವಳೆ. ಹೌದಾ? ನನ್ನ ನೋಡಿನಾ ಸಕ್ಕ ಸಣ್ಣ ಆಗಿದೆಯಾ? ಬರೀ 6-7 kg ಚೇಂಜ್ ಆಗಿದ್ದೀನೋ. ಅದು ನೋಡಿದ್ರೆ ಹಂಗನ್ಸ. ಅದು ಏನಂದ್ರೆ ಇನ್ನೊಂದು ಬೇರೆ, ನಾವು ಕೂತೇ ಇದ್ದು ಕೆಲಸ ಮಾಡ್ತಿದ್ದೆ, ಇವಾಗ ಇದು ಫುಲ್ ರುಟೀನ್ ಚೇಂಜ್ ಆಗೋಯ್ತು. ಎದಳೋದು, ತಿನ್ನೋದು, ಟೈಮ್ಗೆ ವಾಕ್ ಮಾಡೋದೆಲ್ಲ, ಹೆಲ್ತಿ ಫುಡ್ ಬೇರೆ. ಹೆಲ್ತಿ ಫುಡ್ ಬೇರೆ, ಸೊ ರುಟೀನ್ ಚೇಂಜ್ ಆಗೋದು. ಭಾಳ ನೋವಾಗಿದೆ ಕಣ. ಮಳೆ ಬಚ್ಕೊಳಕ್ಕೆ ನಿಮ್ಗೆ ಏನ್ ಅಂಕಲ್ ಬೇಕು? ಏನ್ ಬೇಕು ಹೇಳಿ? ಏನ್ ಬೇಕು? ಏನ್ ಬೇಕಾಗಲ್ಲ? ದುನಿಯಾ ಚಾಹಿಯೇ. ದುನಿಯಾ ಕೊಟ್ಬಿಡ್ತೀಯಾ? ನಾನೇ ದುನಿಯಾ. ಅವಾಗ ನೀತಿ ಅವಾಗ ನಮ್ಮ ಅಪ್ಪ ಅಮ್ಮನ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಅಪ್ಪ ಅಮ್ಮ ಅಕ್ಕ. ಆಯ್ತು, ನಿಮ್ಮ ಅಪ್ಪ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಬಂದು ಅವಾಗ ಹೋಗ್ತಾ ಇದ್ರು. ಆಮೇಲೆ ಏನಾದ್ರು ಬೇಕು ಅಂದ್ರೆ ಅಲ್ಲಿ ನೋಡ್ದಿದ ತಕ್ಷಣ ಸಮೀರ್ ಏನಾದ್ರು ಬಂದು ಅನ್ನೋ ಫೀಲ್ ಅಲ್ವೇನೋ? ಹಂಗೆ ಅನ್ಸ್ತಾ? ಹಂಗೆ ಅನ್ಸ್ತು ಇವಾಗ. ಬೆಲ್ ನೋಡ್ದಿದ ತಕ್ಷಣ ಸಮೀರ್ ಬಂದ ಅನ್ನೋ ಫೀಲು. ನೀನ್ ಆಗಿಲ್ವಲ್ಲ, ಅವನ್ ತರ ಅಷ್ಟೇ. ಒಮ್ಮಿಗೆ ಅವಾಗಿಂದ ಕುತ್ಕೊಂಡು ಯೋಚನೆ ಮಾಡ್ತವ್ರೆ, ಫ್ಲೈಟ್ ಹತ್ತಿದ್ರ, ಫ್ಲೈಟಲ್ಲಿ ಕೂತಿದಾರ ಅಲ್ವಾ ಮಾಮ್? ಅವಾಗಿಂದ ಕುತ್ಕೊಂಡು ಏನು ಯೋಚನೆ ಮಾಡ್ತಿದ್ರೆ ಹೇಳಿ. ನೋಡಿ ಇದು ಯಾರಂತ ಗೆಸ್ ಮಾಡಿ. ನಮ್ಮಮ್ಮಿ ಕುತ್ಕೊಂಡು ಫೋಟೋಸ್ ಹುಡುಕ್ತವ್ರೆ ಸಮೀರ್ದು. ನೋಡಿ ನೋಡಿ, ಪ್ರಶಾಂತ್ ಇದು ಅವ್ರ ಅಕ್ಕ. ತುಂಬ ಚಬ್ಬಿಯಾಗಿದ್ರು. ನಾನು ಪರಿಚಯ ಆದಾಗ ಪ್ರಶಾಂತ್ಗೆ ಫುಲ್ ಇದೆಲ್ಲ ಫುಲ್ ನೋಡಿ ಹೆಂಗಿದ್ದಾರೆ. ಎಷ್ಟೊಂದು ಫೋಟೋಸ್ ಇದೆ ಗೈಸ್, ಬೇಕಂದ್ರೆ ಇನ್ನೂ ಫೋಟೋಸ್ ಅವ್ರದ್ದು ಒಂದು ವ್ಲಾಗೇ ಮಾಡ್ಬೋದು. ಫುಲ್ಲು ಫೋಟೋಸ್ ಎಲ್ಲ ಪ್ರಶಾಂತ್ ಫೋಟೋಸ್ ಯಾವ್ದಾದಿದೆ ಬೇಕಾದ್ರೆ ಕಮೆಂಟ್ ಮಾಡಿ, ವ್ಲಾಗ್ ಮಾಡೋಣ. ಟೇಕ್ ಕೇರ್, ಆರಾಮಾಗಿದೆ. ನೋಡಿ ಗೈಸ್, ಜ್ವರ ಬಂದ್ಬಿಟ್ಟಿದೆ ನೋಡುವಂತೆ. ಏನು ಮಾಮ್, ಅವ್ನು ಇನ್ನೂ ಹೋಗಿ ಫ್ಲೈಟ್ ಹತ್ತಿ ಇವಾಗ ಇನ್ನೂ ರೀಚ್ ಆಗಿರಲ್ಲ ಡೆಸ್ಟಿನೇಷನ್. ಅಷ್ಟೊಂದು ನಾನು ಹೋದಾಗ ನೀನು ಜ್ವರನೂ ಬಂದಿಲ್ಲ, ಹತ್ತು ಇಲ್ಲ ಮಾಮ್. ಯಾಕೆ? ಮಗಳ ಮೇಲೆ ಅಷ್ಟು ಪ್ರೀತಿನೇ ಇಲ್ಲಿಲ್ವಾ? ನಾನು ಲೈಫ್ ಲಾಂಗ್ ಹೋದೆ, ಲೈಫ್ ಲಾಂಗ್. ಎಲ್ಲೋದೆ? ಗಂಡನ ಮನೆಗೆ ಬರ್ತಾ ಇರ್ತೀಯಲ್ಲ, ಬರ್ತಾ ಇರೋದು ಬೇರೆ. ವಾರಕ್ಕೆ 2 ವಾರಕ್ಕೆ ಒಂದ್ಸಲ ಮುಖ ನೋಡ್ತಾನೆ ಇರ್ತೀವಿ, ಏನು ಫೋನ್ ಮಾಡ್ತಾ ಇರ್ತೀವಿ, ವಿಡಿಯೋ ಕಾಲ್ ನೋಡ್ತಾ ಇರ್ತೀರಿ. ಎಲ್ಲಿ ಲೈಫ್ ಲಾಂಗ್ ಹೋದ್ಲಮ್ಮ ಹೇಳು? ಏನು ದೇಶ ಬಿಟ್ಟು ಹೋಗಿದ್ದಾಳ ಲೈಫ್ ಲಾಂಗು? ಇಲ್ಲ ಪಕ್ಕದ ಬೆಂಗಳೂರೆಲ್ಲ ಬಿದ್ದವಳೆ? ಕ್ಯಾಮಿ ಬಿದ್ದವಳೆ, ಮತ್ತೆ ಬಿದ್ದವಳೆ. ನಮ್ಮ ಡ್ಯಾಡಿ ಬಂದರು ಗೈಸ್. ನಮ್ಮ ಡ್ಯಾಡಿ ಇವಾಗ ಸಪೋರ್ಟ್ ಚಾಲೆಂಜ್ ಮಾಡ್ತೀನಿ, ಬರ್ದು ಕೊಡ್ತೀನಿ, ನಮ್ಮಮ್ಮ ಮಲಗಲ್ಲ. ಕರೆಕ್ಟಾ ಇಲ್ವಾ? ಎಸ್ ಸರ್. ಅವನಲ್ಲಿ ದುಬೈಗೆ ಹೋಗಿ ಅಂತ ಫೋನ್ ಮಾಡಿ ಅವನು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿ ಇಳ್ದು ಕಾಲ್ ಮಾಡೋ ಗಂಟ ನಿದ್ದೆ ಮಾಡಲ್ಲ. ಕರೆಕ್ಟಾ? ಓಕೆ ಪಾ. ನೋಡಿ ಪಾಪ ಏನಂತವ್ರೆ ನಿಮ್ಮ ಹೆಂಡತಿ? ಏನಂತೆ ಅವ್ರು ಪಾಪ ನೀವ್ ಹೇಳಿ ನಿಜ. ಅವ್ರು ಹೋಗೇ ಇಲ್ವಾ? ನಿಮ್ನ ಮದ್ವೆ ಆದ್ಮೇಲೆ ಬಂದ್ ನೋಡೇ ಇಲ್ವಾ? ಫ್ಯಾಮಿಲಿ ಮನೆಗೆ ಹೋಗಿ ನೋಡೋದು ಅದೆಲ್ಲ. ಇವಾಗ ಅಕ್ಷರ್ ಮನೆಗೆ ಹೋಗೋಣ ಅಂದ್ರೆ ನಡಿ ಅಂತ ರೆಡಿ ಆಗ್ತಾಳೆ. ಡೌನ್ಲೋಡ್ ಮಾಡಿ. ಹಲೋ, ಏನಂದ್ರು ಕೇಳಿಸ್ಕೊಳ್ಳಿ. ನಿಮ್ ತಮ್ಮನ ಮನೆ, ಅಣ್ಣನ ಮನೆ ಹೋಗ್ಬೇಕಂದ್ರೆ ಫಸ್ಟ್ ರೆಡಿಯಾಗಿ ಹೋಗೋಣ ಅಂತ ಹೇಳ್ತೀರಂತೆ. ಹೌದು ಹೌದು. ತಮ್ಮನ ಬಂದಿದೆ ಅಂದ್ರೆ ನಾನು ಸೀದಾ ಅವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ಎಲ್ಲ ಸರಿ ಆಗ್ಬಿಡ್ತಾಳೆ. ನೋಡ್ದ? ಅದೇ ನಾನು ಹಂಗೆ ಹೇಳಿದ್ ಫೀಲು. ಎಷ್ಟೇ ಇದ್ರೂ ತಾಯಿ ಮನೆ ಫೀಲಿಂಗೇ ಬೇರೆ. ನಿಮ್ಗೂ ಇದೆ ಅಂತ ಗೊತ್ತು. ನನ್ ಮುಂದೆ ಸುಮ್ನೆ ಆಕ್ಟಿಂಗ್ ಮಾಡ್ತಿರೋದು. ಸುಮ್ನೆ ಹೇಳೋದು ಅಲ್ಲ ಮಾಮ್. ಏನು ಬರೀ ಮಗನ ಮೇಲೆನೇ ಪ್ರೀತಿ. ನಾನು 1 ತಿಂಗಳು ಹೋಗ್ತೀನಿ, ಹಿಂಗೆ ಅಳ್ತೀರಾ? ಅಳೋದೇ ಇಲ್ಲ, ಒಂಚೂರು ಕಣ್ಣೀರಲ್ಲ. ಫಸ್ಟ್ ಹೋಗಮ್ಮ, ಸಾಕಾಗ್ಬಿಟ್ಟಿದೆ ಅಂತಾನೆ ಹೇಳೋದು ನೀವು. ನನಗೆ ಗೊತ್ತು. ನಿನ್ಗೂ ಸೋನು ನಿಂದು ಯೋಚನೆ ಮಾಡ್ತಾ ಇರ್ತಾಳೆ, ಹಂಗೆಲ್ಲ ಯೋಚನೆ ಮಾಡ್ಬೇಡ ನೀನು. ಪ್ರತಿಯೊಬ್ಬರದ್ದು ಯೋಚನೆ ಮಾಡ್ತಾಳೆ. ಸಾಯಿದು ಯೋಚನೆ ಮಾಡ್ತಾಳೆ, ನಿಂದು ಯೋಚನೆ ಮಾಡ್ತಾಳೆ, ನಂದು ಯೋಚನೆ ಮಾಡ್ತಾಳೆ. ಅವಳು ಮದರ್ ಮಾಮ್, ಯು ಆರ್ ಗ್ರೇಟ್ ಮಾಮ್. ಐ ಲವ್ ಯು. ಆಯ್ತು ಮಾಮ್, ಬಾಯ್ ಬಾಯ್ ಮಾಮ್. ಬಾಯ್ ಮಾಮ್. ಬೇಬಿ ಅದು ಬಾಯ್ ಬಾಯ್ ಬಾಯ್. ಹಲೋ. ಅಯ್ಯೋ, ಇವಾಗ ಲವ್ ಬಂದ್ಬಿಡ್ತು ನಮ್ಮ ಮಮ್ಮಿಗೆ. ಬಾಯ್. ಇವಾಗ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ, ಅಫ್ಕೋರ್ಸ್ ಸ್ಯಾಮ್ನ ಮಿಸ್ ಮಾಡ್ಕೋತೀವಿ ನಾವು. 1 ವೀಕ್ ಅಂದರೆ ಏನು ಅಂದರೆ ಗೊತ್ತಾಗಲ್ಲ. ಇನ್ನೊಂದು ಏನಂದರೆ ಬೆಂಗಳೂರಲ್ಲಿ, ಇಂಡಿಯಾದಲ್ಲಿದ್ದರೆ ಅಷ್ಟು ಗೊತ್ತಾಗಲ್ಲ. ಔಟ್ ಆಫ್ ಕಂಟ್ರಿ ಅಂದರೆ ಸ್ವಲ್ಪ ಭಯ ಇರುತ್ತೆ, ಹೆಂಗೆ ಯಾವ ಥರ ಅಂತ. ನಾವು ತೋರಿಸ್ಕೊಳಕ್ಕಾಗಲ್ಲ, ನಾವು ಮಮ್ಮಿ ತೋರಿಸ್ಕೊಂಡ್ರು ಅಲ್ವಾ ಪ್ರಶಾಂತ? ಅಂದರೆ ನಾವು ಸ್ಟ್ರಾಂಗ್ ಇದ್ರೆ ನಾವು ಅಳ್ತಾ ಇದ್ರೆ ಅವ್ರಿಗೂ ಬೇಜಾರು, ಅವರು ಬೇಜಾರಾಗುತ್ತೆ.
ಅಳಬಾರ್ದು. ಇವಾಗ ಅವ್ರಿಗೂ ಹೋಗುವಾಗ ಏನಪ್ಪ ಇವ್ರು ಹತ್ಕೊಂಡು ಕಳಿಸ್ತವ್ರೆ ಏನು ಆ ಥರ ಅಂತ ಫೀಲ್ ಆಗುತ್ತೆ. ಸೊ ಅವ್ರ ಮುಂದೆ ನಾವು ಸ್ಟ್ರಾಂಗ್ ಆಗಿ ಲೆಟ್ ಹಿಮ್ ಗೋ ಹ್ಯಾಪಿಲಿ, ಚೆನ್ನಾಗಿ ಎಂಜಾಯ್ ಮಾಡಲಿ ಆರಾಮಾಗಿ. ಬೆಂಗಳೂರಲ್ಲಿರೋ ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಅಲ್ಲೂ ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಬರಲಿ ಅಷ್ಟೇ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನೆಕ್ಸ್ಟು ಬೇರೆ ಬೇರೆ ವ್ಲಾಗ್ಸ್ ಬರುತ್ತೆ. ಸ್ಯಾಮ್ ಇಲ್ದಿರೋದ್ರಿಂದ ನಮ್ಮ ಮಮ್ಮಿ ಡ್ಯಾಡಿ ನೋಡ್ಬೇಕಾದ್ರೆ ನಾನು ನನ್ನ ಬ್ಲಾಗಲ್ಲೇ ನೀವು ನೋಡೋಕ್ಕಾಗೋದು. ಹೇಳಿದ್ದು ಇವಾಗ ಸ್ಯಾಮು ಡೈಲಿ ವ್ಲಾಗ್ ಮಾಡಿರೋದ್ರೆ ಡೈಲಿ ಕಾಣಿಸ್ಕೊತಾ ಇರ್ತಾರಲ್ಲ, ಅದನ್ನ ಹೇಳಿದ್ದು. ಇವಾಗ ನಾನು ಡೈಲಿ ವ್ಲಾಗ್ ಮಾಡಲ್ಲ. ನಾನು ನಮ್ಮ ಮಮ್ಮಿ ಡ್ಯಾಡಿ ಮನೆಗೆ ಹೋದಾಗ, ಇಲ್ಲ ಅವ್ರು ನಮ್ಮ ಮನೆಗೆ ಬಂದಾಗಂತೂ ನಾನು ವ್ಲಾಗೇ ಮಾಡಿಲ್ಲ ಬಿಡಿ. ನಾನು ಅವ್ರ ಮನೆಗೆ ಹೋದಾಗೇ ವ್ಲಾಗ್ ಮಾಡಿರೋದು, ಆ ಥರ ಹೇಳಿದಷ್ಟೇ. ಅಪ್ಪ ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ, ಪಕ್ಕದಲ್ಲಿ ಇಟ್ಕೊಂಡೇ ಹೋಗ್ತಾ ಇದ್ದೀನಿ ಗೈಸ್ ನಾನು. ಸರಿ, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.